ಆತ್ಮೀಯ ಬಂಧುಗಳೇ, ಇದೇ ತಿಂಗಳು 28ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಭಿಮಾನಿ ಬಳಗ ಚಿಕ್ಕಪೇಟೆ ವೃತ್ತದಲ್ಲಿ 20ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಈ ಒಂದು ನಾಡ ಹಬ್ಬಕ್ಕೆ ಶುಭ ಕೋರಲು ತಾವೆಲ್ಲರೂ ಕೂಡ ಆಗಮಿಸಿ ತಮ್ಮ ಸ್ವಾಭಿಮಾನವನ್ನು ತೋರಿಸ್ಬೇಕು ಅನ್ನೋದು ನನ್ನ ಆಸೆ. 69 ವರ್ಷಗಳಾಗಿದೆ ಈ ಒಂದು ಭಾಷಾವಾರ ಪ್ರಾಂತ್ಯಗಳಾಗಿ. ಅಲ್ಲಿಂದ ಇಲ್ಲಿವರೆಗೆ ನಾವು ರಾಜ್ಯೋತ್ಸವವನ್ನು ಮಾಡಿಕೊಂಡೇ ಬರ್ತಾಯಿದ್ವಿ. ಆದರೆ ನಾವು ಯಾವ್ಯಾವ ರೀತಿಯಲ್ಲಿ ಬೆಳಿಬೇಕಾಗಿತ್ತೋ ಆ ಮಟ್ಟದಲ್ಲಿ ಬೆಳೆದಿಲ್ಲ, ಯಾವ ರೀತಿ ಕನ್ನಡ ಬೆಳಿಬೇಕಾಗಿತ್ತೋ ಆ ಮಟ್ಟದಲ್ಲಿ ಬೆಳೆದಿಲ್ಲ. ಇನ್ನೂ ಕೂಡ ಅದಕ್ಕಾಗಿ ನಾವು ಹೋರಾಟವನ್ನು ಮಾಡ್ತಾಯಿದ್ವಿ. ಯಾವುದೇ ಬಂದಂಥ ಸರ್ಕಾರಗಳು ಕೂಡ ಇದನ್ನು ಬಗ್ಗೆ ಹೆಚ್ಚಿನ ಚಿಂತನೆಯನ್ನು ಮಾಡ್ತಾಯಿಲ್ಲ. ಇವೆಲ್ಲವನ್ನು ಮನಗಂಡು ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟ ಮಾಡಿಕೊಂಡೇ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಸಂಸ್ಥಾಪಕ ಅಧ್ಯಕ್ಷರಾದಂಥ ರೇಷ್ಮೆ ನಾಡು ಶ್ರೀನಿವಾಸ್ ಮತ್ತು ಮೊಹಮ್ಮದ್ ಸೈಫುಲ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಚಿಕ್ಕಪೇಟೆಯ ಎಲ್ಲ ಬಂಧುಗಳು ಅವತ್ತು ಬೆಳಗ್ಗೆ 10:30 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಅನೇಕ ಜನ ಹಿರಿಯರನ್ನು, ಈ ನಾಡಿಗೆ ಸೇವೆ ಸಲ್ಲಿಸಿದಂಥವ್ರನ್ನ ಭಾಳಷ್ಟು ಮಂದಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸೋದ್ರಿಂದ ತಾವೆಲ್ಲ ಬನ್ನಿ. ನಾನು ಆ ಸಮಾರಂಭಕ್ಕೆ ಬರ್ತೀನಿ. ಒಂದು ಹೊಸ ಕಳೆಯನ್ನು ಈ ರಾಜ್ಯೋತ್ಸವಕ್ಕೆ ತಂದುಕೊಡಿ. ಇದು ಕನ್ನಡಿಗರ ಒಂದು ನಾಡ ಹಬ್ಬ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ರಾಜ್ಯೋತ್ಸವಕ್ಕೆ ಮತ್ತು ಈ ಒಂದು ಸಮಾರಂಭಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೀನಿ. ನಮಸ್ಕಾರ.